ಆಂಗ್ಲ ಮಾಧ್ಯಮಕ್ಕಿಂತ ನಾವೇನು ಕಡಿಮೆ ಇಲ್ಲ ಅಂತ ತೋರಿಸಿಕೊಟ್ಟ ಸರ್ಕಾರಿ ಶಾಲೆ ಇದು ಕೆಆರ್ಪೇಟೆ ಪಟ್ಟಣದ ಕೆಪಿಎಸ್ ಶಾಲೆಯಲ್ಲಿ LKG ಪ್ರವೇಶಕ್ಕೆ ನೂಕುನುಗ್ಗಲು ಮುಂಜಾನೆ 4 ಗಂಟೆಗೆ ಎದ್ದು ಸರತಿ ಸಾಲಿನಲ್ಲಿ ನಿಂತು ಅರ್ಜಿ ಪಡೆಯಲು ಮುಂದಾಗಿದ್ದಾರೆ ಪೋಷಕರು. ಮಂಡ್ಯ ಜಿಲ್ಲೆಯಲ್ಲಿಯೇ ಮಾದರಿ ಸರ್ಕಾರಿ ಶಾಲೆಯಾಗಿ ಹೊರಹೊಮ್ಮಿರುವ ಕೆಆರ್ಪೇಟೆ ತಾಲೂಕಿನ ಪ್ರತಿಷ್ಠಿತ ಸರ್ಕಾರಿ ಶಾಲೆಯಾಗಿ ಹೊರಹೊಮ್ಮಿರುವ ಕೆಪಿಎಸ್ ಶಾಲೆಯಲ್ಲಿ ಖಾಸಗಿ ಶಾಲೆಗಳಿಗೆ ಸೆಡ್ ಹೊಡೆಯುವಂತೆ 2,500ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಾ ಇದ್ದು ಇಂದಿಗೂ ಶಾಲೆಯಲ್ಲಿ ಪ್ರವೇಶ ಪಡೆಯಲು ಹರಸಾಹಸ ಮಾಡುತ್ತಿದ್ದಾರೆ ಎಂದು ತಿಳಿಸಿದ ಪೋಷಕರು LKG ಪ್ರವೇಶಕ್ಕೆ ಕೇವಲ 60 ವಿದ್ಯಾರ್ಥಿಗಳಿಗೆ ಮಾತ್ರ ಅವಕಾಶ ಕಲ್ಪಿಸಿರುವುದರಿಂದ ಎಲ್ಲಾ ಮಕ್ಕಳಿಗೆ ಶಾಲೆಗೆ ಪ್ರವೇಶ ದೊರೆಯುತ್ತಿಲ್ಲ. ಆದ್ದರಿಂದ ಕನಿಷ್ಠ 150 ವಿದ್ಯಾರ್ಥಿಗಳಿಗಾದರೂ ಪ್ರವೇಶಕ್ಕೆ ಅವಕಾಶ ಮಾಡಿಕೊಡಬೇಕು ಎಂದು ಪೋಷಕರು ಪ್ರಾಂಶುಪಾಲ DB ಸತ್ಯ ಅವರಲ್ಲಿ ಮನವಿ ಮಾಡಿದರು. ವೆಯ್ಟ್ ಮಾಡ್ತಾ ಇದ್ದೀವಿ, ಇಲ್ಲಿ ಬರೀ 60 ಸೀಟ್ ಮಾತ್ರ ಇರೋದು ಅಂತ ಹೇಳ್ತಿದ್ದಾರೆ. ಬಟ್ ಇಲ್ಲಿ ತುಂಬ ಜನ ಬಂದು ವೆಯ್ಟ್ ಮಾಡ್ತಿರೋದ್ರಿಂದ ಮಕ್ಕಳಿಗೆ ತುಂಬ ತೊಂದರೆ ಆಗೋದಂತೂ ಖಂಡಿತ. ಅದರಿಂದ 150-200 ಮಕ್ಕಳುಗಳನ್ನ ಅಡ್ಮಿಷನ್ ಮಾಡ್ಕೊಳ್ಳೋ ರೀತಿ ಮಾಡಿಕೊಡಿ ಶಾಸಕರಿಂದ ಅಂತ ಕೇಳ್ಕೊತಿದ್ದೀವಿ. ಮತ್ತು ಈಗಿನ ಆದಾಯದಲ್ಲಿ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಓದಿಸೋದು ತುಂಬ ಕಷ್ಟ ಇದೆ. ಹಾಗಾಗಿ ಗೌರ್ಮೆಂಟ್ ಸ್ಕೂಲಲ್ಲಿ ಮತ್ತು ಎಲ್ಲ ಊರುಗಳಲ್ಲಿ ಗೌರ್ಮೆಂಟ್ ಸ್ಕೂಲ್ಗಳೇ ಮುಚ್ಚೋಗಿದೆ. ಹಾಗಾಗಿ ಊರುಗಳಲ್ಲಿ ಎಲ್ಲ ಹಳ್ಳಿಗಳಲ್ಲೂ ಕೂಡ ಯಾವ ಸ್ಕೂಲು ಕೂಡ ಚೆನ್ನಾಗಿಲ್ಲ. ಎಲ್ಲ ಗೌರ್ಮೆಂಟ್ ಸ್ಕೂಲಲ್ಲಿ ಯಾವ ವ್ಯವಸ್ಥೆ ಕೂಡ ಇಲ್ಲ, ಅಲ್ಲಿ ಎಲ್ಲ ಸ್ಕೂಲ್ಗಳೇ ಮುಚ್ಚೋಗ್ಬಿಟ್ಟಿದೆ. ಹಾಗಾಗಿ ಇಲ್ಲಿ ಸ್ಕೂಲಿಗೆ KPS ಸ್ಕೂಲಿಗೆ ಸೇರಿಸೋಣ ಅಂತ ಮಕ್ಕಳುಗಳನ್ನ ಅಡ್ಮಿಷನ್ ಮಾಡಿಸೋಣ ಅಂತ ಎಷ್ಟೊಂದು ಜನ ಬಂದು ಇಲ್ಲಿ ಬೆಳಿಗ್ಗೆಯಿಂದ ಕ್ಯೂವಲ್ಲಿ ನಿಂತಿದ್ದೀವಿ. ಹಾಗಾಗಿ 100-150ರಿಂದ ಒಂದು 200 ಮಕ್ಕಳುಗಳನ್ನ ಅಡ್ಮಿಷನ್ ಮಾಡ್ಕೋಬೇಕು ಅಂತ ಕೇಳ್ಕೊತೀವಿ. ಆಗ್ತಾ ಇಲ್ಲ ಸರ್. ಈಗ ಟೋಕನ್ ಹಾಕ್ತಿದ್ವಿ, ಮತ್ತು ಟೋಕನ್ ಆದರೆ ಮಾತ್ರ ಲಕ್ಕಿರೋರಿಗೆ ಟೋಕನ್ ಸಿಕ್ಕಿದ್ರೆ ಮಾತ್ರ ಮಕ್ಕಳನ್ನ ಅಡ್ಮಿಷನ್ ಮಾಡ್ಕೊತೀವಿ ಅಂತ ಹೇಳ್ತಿದ್ದಾರೆ ಸರ್ಗಳಿಗೆ. ಆದರೆ ಬೆಳಿಗ್ಗೆಯಿಂದ ಕಾಯ್ತಿದ್ದೀವಿ. 4 ದಿನಕ್ಕೆ ಮಾತ್ರ ಈಗ ಅಡ್ಮಿಷನ್ ತಗೊಳ್ಳೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಈಗ 4 ದಿನದಲ್ಲಿ ಎಷ್ಟು ಜನ ಬಂದು ಪೇರೆಂಟ್ಸ್ ಬಂದು ಇಲ್ಲಿ ಟೋಕನ್ ತೊಗೊಂಡೋಗಿರ್ತಾರೆ ಅಂತ ಗೊತ್ತಿಲ್ಲ. ಬಟ್ 60 ಮಕ್ಕಳಿಗೆ ಕೊಟ್ಟರೆ ಇನ್ನು ಬಾಕಿ ಮಕ್ಕಳನ್ನ ಎಲ್ಲಿಗೆ ಅಡ್ಮಿಷನ್ ಮಾಡ್ತೀವಿ ಸರ್? ಇಲ್ಲಿ KPS ಸ್ಕೂಲು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಹತ್ರ ನಿಂತಿದ್ದೀವಿ. ನಾವು ಬೆಳಿಗ್ಗೆ ಜಾವ 6 ಗಂಟೆಗೆ ಬಂದಿದ್ದೀವಿ. 6 ಗಂಟೆಯಿಂದ ಇಷ್ಟೊಂದು ಜನ ಇದಾಗಿದ್ದಾರೆ. ಇನ್ನೂ ಅಡ್ಮಿಷನ್ ಇನ್ನೂ 3-4 ದಿನ ಐತೆ ಅಂತ ಹೇಳಿದ್ದಾರೆ, ಇವರು ಹೇಳಿದ್ದಾರೆ. ಮತ್ತು ನಮಗೆ ನೆಕ್ಸ್ಟು ಈ 60 ಸೀಟು ಸಾಲಲ್ಲ. ಯಾಕೆಂದರೆ ಇವತ್ತು ಆಟೋ ಸ್ಟ್ಯಾಂಡಲ್ಲಿ, ಫುಟ್ಪಾತ್ ವ್ಯಾಪಾರಸ್ಥರುಗಳಲ್ಲಿ, ಆಮೇಲೆ ಸಿಕ್ಕಾಪಟ್ಟೆ ದಲಿತರಲ್ಲಿ ಸುಮಾರು ಎಷ್ಟು ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ 60 ಜನ ಸಾಲಲ್ಲ. ದಯಮಾಡಿ 150-200 ಜನ ಮಕ್ಕಳಿಗೆ ಒಂದು ಅವಕಾಶ ಮಾಡಿಕೊಡ್ಬೇಕು. ಇವತ್ತು ದುಡ್ದಿರೋಂಥ ಕಾಸು ಪ್ರೈವೇಟ್ಗೆ ನಾವು ದುಡ್ಡು ಕೊಡೋಕ್ಕಾಗ್ತಾಯಿಲ್ಲ. ಇವತ್ತು 25,000-30,000 ರೂಪಾಯಿ ಪ್ರೈವೇಟ್ಗಳಲ್ಲಿ ಇದು ಮಾಡ್ತಾರೆ. ನಾವು ದುಡಿಮೆನ ಮಾಡಿ ಪ್ರೈವೇಟ್ಗೆ ಕಟ್ಟಬೇಕಾಯ್ತದೆ. ಏನಂದರೆ ಈಗ ಎಲ್ಲರೂ ಸದಾ ಇವತ್ತಿನ ಇದರಲ್ಲಿ ಇಂಗ್ಲೀಷ್ ಅಂತ ಇಂಗ್ಲೀಷ್ ಸ್ಕೂಲ್ಗೆ ಸೇರ್ಸೋಕ್ಕೆ ಎಲ್ಲರೂ ಸದಾ ಇವಾಗ ಕನ್ನಡ ಸ್ಕೂಲಲ್ಲಿ ಬೇಕಾದ ಸೀಟ್ ಇರ್ಬೋದು. ಬಟ್ ಏನೋ ಅದು ಎಲ್ಲ ಮಕ್ಕಳು ಸುದಾ ಒಂದು ಸೈನ್ಸ್ನ ತಗೊಳ್ತಾ ಇರೋದ್ರಿಂದ SSLC ಮೇಲೆ ಸೈನ್ಸ್ಗೆ ಒಳ್ಳೆ ಒಂದು ಇದನ್ನು ಇದು ಮಾಡ್ತಾ ಇರೋದ್ರಿಂದ ನಾವು ಬಡವ್ರ ಮಕ್ಕಳಾದರೂ ಸುದಾ ನಾವು ಸೈನ್ಸ್ಗೆ ಕೊಡಿಸ್ಬೇಕು ಅನ್ನೋ ಉದ್ದೇಶದಿಂದ ನಾವು ಈ KPS ಕರ್ನಾಟಕ ಸ್ಕೂಲ್ ಇದಕ್ಕೆ ಬಂದಿದ್ದೀವಿ. ಬೆಳಗ್ಗಿಂದ 6 ಗಂಟೆಗೆ ನಿಂತಿದ್ದೀವಿ. ದಯಮಾಡಿ ಶಾಸಕರು ಮುಂದಿನ ಸಲಿಗಾರು ಸುದಾ ಒಂದು 150 ಸೀಟಿಂದ 200 ಸೀಟ್ಕೊಂಡು ಒಂದು ಅವಕಾಶ ಮಾಡಿಕೊಟ್ರೆ ಭಾಳ ಜನಗಳಿಗೆಲ್ಲ ಅನುಕೂಲ ಆಯಿತು. ನಾನು ಪ್ರೈವೇಟ್ ಟೀಚರ್ ಆಗಿದ್ದೀನಿ, ಆದ್ರೂ ಸರ್ಕಾರಿ ಶಾಲೆಗೆ ಸೇರಿಸ್ಬೇಕು. ಅದೇನೋ ಏಡೆಡೋ ಏನೋ ಅನುದಾನಿತ ರಹಿತ ಅದೇನೋ ಗೊತ್ತಿಲ್ಲ. ಆದ್ರೂ ನೀವು 60% ಇದು ಮಾಡ್ತೀರಾ ಅಂತ ಹೇಳಿದ್ರೆ, 60 ಮಕ್ಕಳನ್ನ ಮಾತ್ರ ಸೇರಿಸ್ತೀರಾ ಅಂತ ಹೇಳಿದ್ರೆ ನಮಗೂ ತುಂಬ ಕಷ್ಟ ಆಗುತ್ತೆ ಸರ್. ಏಕೆಂತ ಹೇಳಿದ್ರೆ ನಾವು ಬೇಕಂತ ಹೇಳಿದ್ರೆ ಇವಾಗಲೇ ನಾವು ಬೇಕಾದ್ರೆ ಪ್ರೈವೇಟ್ ಸ್ಕೂಲ್ಗೆ ಸೇರ್ಸೋಕ್ಕೆ ವಿಲ್ಲಿಂಗ್ ಆಗಿದ್ದೀವಿ. ಆದ್ರೂ ಏನು ಅಂತ ಹೇಳಿದ್ರೆ ಮಕ್ಕಳನ್ನ ಇನ್ನೂ ಸ್ವಲ್ಪ ಇನ್ಕ್ರೀಸಿಂಗ್ ಮಾಡಿ ಮಕ್ಕಳನ್ನ ನೀವು ಸೆಳ್ಕೊಂಡ್ರೆ ಮಾತ್ರ ನಿಮ್ಮ ಒಂದು ಸರ್ಕಾರಿ ಶಾಲೆ ಅನ್ನೋದು ಬೆಳೀತದೆ. ಇಲ್ಲ ಅಂತ ಹೇಳಿದ್ರೆ ಯಾವುದೂ ಇದಾಗಲ್ಲ. ಇವಾಗ ನಾನು DED ಮಾಡಿದ್ದೀನಿ, B.Ed ಆಗಿದೆ. ಆದರೂ ನಾನು ಬಂದ್ಬಿಟ್ಟು ಗೌರ್ಮೆಂಟ್ ಸ್ಕೂಲಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ, ಅಲ್ಲ ಪ್ರೈವೇಟ್ ಸ್ಕೂಲಲ್ಲಿ. ಅದರಿಂದ ನನ್ನ ಕೋರಿಕೆ ಏನು ಅಂತ ಹೇಳಿದ್ರೆ ಆದಷ್ಟು ಮಕ್ಕಳನ್ನ ನೀವು ಸೆಳೆಸ್ಕೊಳ್ಳೋಕ್ಕೆ ನೋಡಿ, ಆವಾಗ ಮಾತ್ರ ನಮ್ಮ ಒಂದು ಸರ್ಕಾರವನ್ನು ಉಳಿಯೋದು. ಇಲ್ಲಾಂತ ಹೇಳಿದ್ರೆ ಕಷ್ಟ ಆಗುತ್ತೆ ಸರ್. ನಾನು ಬೆಳಿಗ್ಗೆ 5 ಗಂಟೆಗೆ ಬಂದಿದ್ದೀನಿ, ಅವ್ರು 6 ಗಂಟೆಗೆ ಬಂದಿದ್ದಾರೆ, ನಾನು 5 ಗಂಟೆಗೆ ಬಂದಿದ್ದೀನಿ. 60 ಮಕ್ಕಳು ಮಾತ್ರ ಸೀಮಿತ ಮಾಡಿಬಿಡಿ. ನಾಳೆನೂ ಬರ್ತಾರೆ, ಇಷ್ಟೇ ಜನ ಕ್ಯೂವಲ್ಲಿ ಇರ್ತಾರೆ. ಇನ್ನೊಂದು ದಿವಸನೂ ಬರ್ತಾರೆ, ಇನ್ನು 26 ದಿವಸನೂ ಇದೇ ಥರ ಕ್ಯೂವಲ್ಲಿ ಇರ್ತಾರೆ. ನೀವು ಇದೇ ಥರ ಮಾಡಿಬಿಟ್ಟು ಬರೀ ಲಕ್ಕಿ ಡ್ರಾ ಮಾಡ್ತೀರಾ ಅಂತ ಹೇಳಿದ್ರೆ ಅದೊಂಥರ ಏನು ಇದಾಗಲ್ಲ, ಎಲ್ಲರಿಗೂ ಅನುಕೂಲ ಆಗೋದಿಲ್ಲ. ಒಂದು ಏನು ಅಂತ ಹೇಳಿದ್ರೆ ಒಂದು ಕಮರ್ಷಿಯಲ್ ಆಗಿಬಿಡುತ್ತೆ, ಅಪೋಸ್ ಆಗುತ್ತೆ. ಅದು ಏನು ಇದೆಯೋ ಮಗುದು ಟ್ಯಾಲೆಂಟ್ ಏನಿದೆಯೋ, ಆ ಮಗುಗೆ ಆ ವಯಸ್ಸು ಇದೆಯೋ ಅದನ್ನು ನೋಡಿ ನೀವು ಕಳಿಸ್ಕೊಳ್ಳಿ. ಅದ್ರ ಪ್ರಕಾರ ನಾವು ಏನು ಹೇಳಲ್ಲ. ಅದು ಬಿಟ್ಬಿಟ್ಟು ಲಕ್ಕಿ ಡ್ರಾ ಮಾಡ್ತೀನಿ ಅಂತ ಹೇಳಿದ್ರೆ ಇಂಥ ಒಂದು ಸ್ಕೀಮೇ ಬೇಡ.
ಕಾಲೇಜಿನ ಪ್ರಾಂಶುಪಾಲ ಡಿ.ಬಿ. ಸತ್ಯ ಮಾತನಾಡಿ, ಕೆಪಿಎಸ್ ಶಾಲೆಯ ಗುಣಮಟ್ಟದ ಶಿಕ್ಷಣಕ್ಕೆ ಹೆಸರುವಾಸಿಯಾಗಿರುವುದರಿಂದ ಕೆಪಿಎಸ್ ಶಾಲೆಯಲ್ಲಿ ಪ್ರವೇಶ ಪಡೆಯಲು ಇಂದಿಗೂ ಭಾರಿ ಒತ್ತಡವಿದೆ. ನಮ್ಮ ಸರ್ಕಾರಿ ಶಾಲೆಯ ಮೇಲೆ ಪೋಷಕರು ಇಟ್ಟಿರುವ ಪ್ರೀತಿ ಹಾಗೂ ಅಭಿಮಾನಕ್ಕೆ ನಾವು ಕೃತಜ್ಞತೆ ಸಲ್ಲಿಸುತ್ತೇವೆ ಎಂದರು. ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಪೂರ್ವ ಪ್ರಾಥಮಿಕ ವಿಭಾಗಕ್ಕೆ ಜನರು ಇವತ್ತು ನಾವು ಅಪ್ಲಿಕೇಶನ್ ಮಾತ್ರ ಕೊಡ್ತಾ ಇದ್ದೀವಿ, ಇನ್ನೂ ಸೀಟ್ ಅಲಾಟ್ ಮಾಡಿಲ್ಲ. ನಮಗೆ 60 ಸೀಟ್ಗಳು ಮಾತ್ರ ಇರೋದು. ಆದರೆ 3 ಅಪ್ಲಿಕೇಶನ್ ಕೊಟ್ಟು ಅದರಲ್ಲಿ ಬಂದಂಥವರನ್ನು ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲಿ ನಾವು ಲಾಟ್ರಿ ಮುಖಾಂತರ ನಾವು ಮಕ್ಕಳಿಗೆ ಸೀಟನ್ನು ಹಂಚುತ್ತೀವಿ. ಇದು ನಮ್ಮ ಶಾಲೆಯಲ್ಲಿ ಪ್ರತಿ ವರ್ಷ ನಮ್ಮಲ್ಲಿ ನಡೆಯತಕ್ಕಂಥ ಘಟನೆ. ಈ 4-5 ವರ್ಷಗಳಿಂದಲೂ ಸಹ ಅತಿ ಹೆಚ್ಚು ಬೇಡಿಕೆ ಇದೆ. ಆದರೆ ಸರ್ಕಾರ ನಮಗೆ 60 ಸೀಟ್ಗಳನ್ನು ಮಾತ್ರ ನಿಗದಿಪಡಿಸಿರೋದ್ರಿಂದ 60 ಸೀಟಿಗೆ ಮಾತ್ರ ನಾವು ಅವಕಾಶವನ್ನು ಕಲ್ಪಿಸ್ಕೊಡ್ಬೇಕಾಗತ್ತೆ. ಆದರೆ ನಮ್ಮಲ್ಲಿ ಸುಮಾರು 200 ಗಂಟೆ ಅಪ್ಲಿಕೇಶನ್ ಹೋಗ್ತವೆ ಪ್ರತಿ ವರ್ಷ. ಆದರೆ ಅದು ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲಿ ಲಾಟ್ರಿ ಮಾಡಿ ನಾವು ಅವರಿಗೆ ಸೀಟನ್ನು ಕೊಡ್ತಾಯಿದ್ದೀವಿ. ಇದು ನಮ್ಮ ಒಂದು ಕರ್ನಾಟಕ ಪಬ್ಲಿಕ್ ಸ್ಕೂಲ್ನ ಹಿರಿಮೆ ಅಂದರೆ ಅತಿಶಯೋಕ್ತಿ ಅಲ್ಲ. ಯಾಕೆ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಒಂದು ಸರ್ಕಾರಿ ಕಾಲೇಜು, ಒಂದು ಸ್ಕೂಲು, ಒಂದು ಸಂಸ್ಥೆ ಇವತ್ತು ಇಷ್ಟರ ಮಟ್ಟಿಗೆ ಬೆಳೆದಿದೆ. ನಮ್ಮ ಶಾಲೆಯಲ್ಲಿ ಹೆಚ್ಚು ಕಡಿಮೆಗೆ 2300 ವಿದ್ಯಾರ್ಥಿಗಳು ಅಧ್ಯಯನ ಮಾಡ್ತಾಯಿದ್ದಾರೆ. ಕಾಲೇಜು ವಿಭಾಗ, ಹೈಸ್ಕೂಲ್ ವಿಭಾಗ, ಪ್ರಾಥಮಿಕ ಶಾಲಾ ವಿಭಾಗ ಹಾಗೂ ಉರ್ದು ಶಾಲಾ ವಿಭಾಗ 4 ವಿಭಾಗಗಳಿವೆ. ಆ 4 ವಿಭಾಗಗಳಿಗೆ ಮುಕ್ತವಾಗಿ ಮಾಡ್ತೀವಿ. ಹಾಗೂ ಫಸ್ಟ್ ಸ್ಟ್ಯಾಂಡರ್ಡ್ಗೆ ನಾವು ಇಂಗ್ಲೀಷ್ ಮೀಡಿಯಮ್ನೂ ಸಹ ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಸರ್ಕಾರದ ಇಲಾಖಾ ನಿರ್ದೇಶನದ ಮೇರೆಗೆ. ಅದು ಸಹ ತುಂಬ ಚೆನ್ನಾಗಿರ್ತದೆ. ನಮ್ಮ ಪ್ರಾಥಮಿಕ ಶಾಲಾ ವಿಭಾಗದಲ್ಲಿ ಸುಮಾರು 900 ವಿದ್ಯಾರ್ಥಿಗಳು, ಪೂರ್ವ ಪ್ರಾಥಮಿಕ ಶಾಲೆ ಸೇರಿ 900 ವಿದ್ಯಾರ್ಥಿಗಳು ಇವತ್ತು ಆಲ್ರೆಡಿ ನಮ್ಮಲ್ಲಿ ಅಧ್ಯಯನ ಮಾಡ್ತಾಯಿದ್ದಾರೆ. ಬಟ್ ನಮಗೆ ಮೂಲಭೂತ ಸೌಕರ್ಯಗಳು ಕೊರತೆಯೂ ನಡೆಯಿವೆ. ನಮ್ಮ ಶಾಲೆ ಯಶಸ್ವಿಯಾಗಿದೆ ಅಂತ ಹೇಳೋಕ್ಕೆ ತುಂಬ ಸಂತೋಷ ಆಗುತ್ತೆ. ಮುಂದಿನ ದಿನಗಳಲ್ಲಿ ಶಿಕ್ಷಣ ಒಂದು ವ್ಯಾಪಾರೀಕರಣ ಆಗಿರೋಂಥ ಸಂದರ್ಭದಲ್ಲಿ ಎಲ್ಲ ಕಡೆ ಖಾಸಗಿ ಶಿಕ್ಷಣಗಳ ಒತ್ತಡದ ನಡುವೆ ನಮ್ಮ ಮಕ್ಕಳ ಭವಿಷ್ಯವನ್ನು ಕಂಡುಹಿಡ್ಕೋಬೇಕು ಅಂತೇಳಿ ಮಧ್ಯಮ ವರ್ಗ ಮತ್ತು ಬಡವರ್ಗದ ಜನತೆ ಆಶಾಕಿರಣವಾಗಿ ಒಂದು KPS ಶಾಲೆ ಆರಂಭ ಆಗಿದ್ದೆ. ಇವತ್ತು 60 ಮಕ್ಕಳಿಗೆ ಅವಕಾಶ ಕೊಡ್ತಾಯಿದ್ದಾರೆ. ಕನಿಷ್ಠ ಇದು ತಾಲೂಕು ಕೇಂದ್ರವಾಗಿದ್ದರಿಂದ ಕನಿಷ್ಠ ಒಂದು 150 ಮಕ್ಕಳಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಸಂಬಂಧಪಟ್ಟ ಶಾಸಕರು ಮತ್ತು ಈ ಜಿಲ್ಲೆ ಉಸ್ತುವಾರಿ ಮಂತ್ರಿಗಳಲ್ಲಿ ಮನವಿ ಮಾಡ್ತೀವಿ. ಹಾಗೆ ಪೋಷಕ ಬಂಧು ಕೂಡ ಇವರಿಗೆ ಪೂರಕವಾಗಿ ಸ್ಪಂದಿಸಬೇಕು. ಖಾಸಗಿಯವರಿಗೆ ಸಾಕಷ್ಟು ಡೊನೇಷನ್ ನೀಡೋ ಇವರು ಸರ್ಕಾರಿ ಶಾಲೆಯ ಸವಲತ್ತು ಕೂಡ ಪೋಷಕರು ತಮ್ಮ ಕೈಲಾದ ಸಹಾಯ ಮಾಡಿ ಒಳ್ಳೆ ಬೆಳವಣಿಗೆಗೆ ಪೂರಕವಾಗಿ ಶಿಕ್ಷಕರಿಗೆ ಜವಾಬ್ದಾರಿಯನ್ನು ಹೊರಬೇಕು. ಹಂಗಾಗಿ ನಮ್ಮ ಒಂದು ಶಾಲೆ ಅಂದರೆ ಒಂದು ನಮ್ಮ ಸರ್ಕಾರಿ ಶಾಲೆ ನಮ್ಮ ಶಾಲೆ ಅಂತ ಹೇಳಿ ಮನಪೂರ್ವಕ ಅಭಿಮಾನದಿಂದ ಕೆಲಸ ಮಾಡಲಿಕ್ಕೆ ಒತ್ತು ನೀಡುವಂಥ ಸಹಕಾರವನ್ನು ಈ ತಾಲೂಕಿನ ನೀಡಬೇಕು ಅಂತ ಮನವಿ ಮಾಡ್ತೀವಿ. ಈ ಸಂದರ್ಭದಲ್ಲಿ ರೈತ ಮುಖಂಡ ಮರವನಹಳ್ಳಿ ಶಂಕರ್, ಮುಖಂಡರಾದ TY ಆನಂದ್, ನಾಗರತ್ನ ಮತ್ತಿತರರು ಉಪಸ್ಥಿತರಿದ್ದರು.